ಹಾಯ್ ಎಲ್ಲ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಎಲ್ಲ ಹೇಗಿದೆ, ಹೇಗೆ ನಡೀತಿದೆ, ನನ್ನ ಕಂಟೆಂಟ್ ತುಂಬ ಚೆನ್ನಾಗಿದೆಯಾ, ಯಾವ ಥರ ಬರ್ತಿದೆ, ಸ್ವಲ್ಪ ಕಮೆಂಟ್ ಮಾಡಿ. ನನಗೂ ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟಾಪಿಕ್ಗೆ ಹೋಗೋಣ ಗೈಸ್. ಸೊ ಎಲ್ಲರಿಗೂ ಸುಮಾರು ಜನಕ್ಕೆ ಈ ಡೌಟ್ ಇದ್ದೇ ಇರುತ್ತೆ. ಸುಮಾರು ಜನ ರಿಸರ್ಚ್ ಮಾಡ್ತಾನೆ ಇರ್ತೀರಾ. ನಾನು ಬಿಸ್ನೆಸ್ ಮಾಡಬೇಕು ಅಂತ ಜೀರೋ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ, 10,000 ರೂಪಾಯಿ ಇದ್ರೆ ಹೆಂಗೆ, 20,000 ರೂಪಾಯಿ ಇದ್ರೆ ಹೆಂಗೆ, 1,00,000 ಒಳಗಡೆ ಮಾಡೋದು ಹೇಗೆ, 5,00,000 ಒಳಗಡೆ ಮಾಡೋದು ಹೇಗೆ ಅಂತ ಸುಮಾರು ಜನ ರಿಸರ್ಚ್ ಮಾಡ್ತಾನೆ ಇರ್ತೀರ. ಸೊ ಇವತ್ತು ನಾನು ಹೇಳಕ್ಕೆ ಹೊರಟಿರೋದು ಯಾವ ಥರ ಬಿಸ್ನೆಸ್ ಯಾವ ಥರ ನಡೆಯುತ್ತೆ ಅಂತ. ಗೈಸ್, ಇವಾಗ ಬಿಸ್ನೆಸ್ ಅಂತ ಬಂದಮೇಲೆ ಹೇಗಿರುತ್ತೆ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಅಂತ ಇರುತ್ತೆ. ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ಸು ಆಲ್ಮೋಸ್ಟ್ ಆಲು ನಿಮಗೆ ಲೋ ಕಾಸ್ಟು. ಸೊ ನೀವು ಯಾವ ರೇಂಜಲ್ಲಿ ಓಪನ್ ಮಾಡಬೇಕು ಅನ್ಕೋತೀರೋ ಆ ರೇಂಜಲ್ಲಿ ಆರಾಮಾಗಿ ಓಪನ್ ಮಾಡ್ಬೋದು. ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಒಂದು 20,000 ಐತೆ. 20,000ನ ಒಂದು 10,000 ಎಕ್ವಿಪ್ಮೆಂಟು, ಒಂದು 10,000 ಹಂಗೆ ಒಂದು ಚಿಕ್ಕದೊಂದು ನೀವು ಮನೇಲೇ ಕುತ್ಕೊಂಡು ಸ್ಟಾರ್ಟ್ ಮಾಡ್ಬೋದು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ನ. ಸೊ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಯಾವ ರೀತಿ ವರ್ಕ್ ಆಗುತ್ತೆ ಗೈಸ್, ನೀವು ಒಂದು ಸರ್ವಿಸ್ ಕೊಡೋದಷ್ಟೇ, ಅದಕ್ಕೆ ಇದೇ ಬೇಕು ಅದೇ ಬೇಕು, ಡಿಮ್ಯಾಂಡ್ ಜಾಸ್ತಿ ಇರಲ್ಲ. ಸೊ ನೀವು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ನಿಮ್ಮ ಕೆಪಾಸಿಟಿ ಏನು. ಇವಾಗ ಫಾರ್ ಎಕ್ಸಾಂಪಲ್ ಮೊಬೈಲ್ ರಿಪೇರಿ ಶಾಪ್ ಅಷ್ಟೇ. ಮೊಬೈಲ್ ರಿಪೇರಿಗೆ ಏನೇನು ಒಂದು 4 ಐಟಮ್ಸ್ ಬೇಕೋ ಅದನ್ನಷ್ಟನ್ನು ಎಕ್ವಿಪ್ಮೆಂಟ್ ತಂದು ಇಟ್ಕೊಂಡ್ರೆ ಮೊಬೈಲ್ ರಿಪೇರಿ ಸರ್ವಿಸ್ ಓರಿಯೆಂಟೆಡ್ ಸರ್ವಿಸ್ ಓರಿಯೆಂಟೆಡ್ ಆಗುತ್ತೆ. ಸೊ ಇದು ಒಂದು ಪಾರ್ಟ್. ಆದರೆ ಇನ್ನೊಂದು ಪಾರ್ಟ್ ಹೆಂಗೆ ಅಂದರೆ ಎ ಐ ಏಜೆನ್ಸಿ. ಸೊ ಇವಾಗ ನೀವು ಯಾವ್ದಾರ ಪ್ಲ್ಯಾಟ್ಫಾರ್ಮ್ಗೆ ಎ ಐಲಿ ಚಾಟ್ ಬಾಕ್ಸ್ ಕ್ರಿಯೇಟ್ ಮಾಡಿಕೊಡೋದು. ಚಾಟ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಡೋದು. ಚಾಟ್ ಬಾಕ್ಸ್ ಅಂದರೆ ಆಟೋ ರಿಪ್ಲೈ ಚಾಟ್ ಬಾಕ್ಸು, ವೆಬ್ಸೈಟ್ಗಳಿಗೆ ಆಟೋ ರಿಪ್ಲೈ ಚಾಟ್ ಬಾಕ್ಸ್ ಕನೆಕ್ಟ್ ಮಾಡ್ಕೊಡೋದು. ಸೊ ಈ ರೀತಿ ವರ್ಕ್ ಆಗೋ ಅಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಗೈಸ್, ಇವಾಗ ಫಾರ್ ಎಕ್ಸಾಂಪಲ್ ಫಿಟ್ನೆಸ್ ಅಂತ ತಗೊಂಡ್ರೆ ಕನ್ನಡದಲ್ಲಿ ಒಬ್ರು ಇದ್ದಾರೆ, ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಅಂತ. ಸೊ ಅವರು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ಸು. ಸೊ ಅವರು ನಿಮ್ಮ ಆ್ಯಕ್ಟಿವಿಟಿನೆಲ್ಲ ಗೈಡ್ ಮಾಡಿ ಅದ್ರ ಮೇಲೆ ಫುಡ್ಡು ಯಾವ ಥರ ಹೆಂಗೆ, ಡಯಟ್ ಪ್ಲ್ಯಾನು, ವರ್ಕೌಟ್ ಪ್ಲ್ಯಾನು ಎಲ್ಲ ನಿಮ್ಮ ಶೆಡ್ಯೂಲಿಗೆ ಸೆಟ್ ಆಗೋ ಥರ ಸರ್ವಿಸ್ ಮಾಡಿಕೊಡ್ತಾರೆ ಅವರು. ಸೊ ನೀವು ಎಷ್ಟೊತ್ತಿಂದ ಎಷ್ಟೊತ್ತವರೆಗೂ ಕೆಲಸ ಮಾಡ್ತೀರಾ, ಯಾವ ಥರ ಇರುತ್ತೆ ನಿಮ್ಮ ಶೆಡ್ಯೂಲ್ಸು. ಸೊ ನಿಮ್ಮ ಶೆಡ್ಯೂಲ್ಸು ಹಿಂಗೆ ಪರ್ಫೆಕ್ಟ್ ಟೈಮಿಂಗ್ಸ್ ಇರಲ್ಲ. ಅಂದರೆ ಇವಾಗ ನಾನು ಕೆಲ್ಸಕ್ಕೆ ಹೋಗ್ತೀನಿ, IT ಎಂಪ್ಲಾಯೀಸ್ಗಾದರೆ ನಂಗೆ 6 ಗಂಟೆ ಕೆಲಸ ಅಥವಾ 9 ಗಂಟೆ ಕೆಲ್ಸಕ್ಕೆ ಹೋಗ್ತೀನಿ, 6 ಗಂಟೆ ಇರುತ್ತೆ. ಈ ರೀತಿ ನಿಮ್ದಿರಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಸೊ ಅವ್ರಿಗೆ ಯಾವ ರೀತಿ ಸೆಟ್ ಆಗುತ್ತೆ. ಸೊ ನೀವು ಇಷ್ಟೊತ್ತಿಂದ ಇಷ್ಟೊತ್ತಿಗೂ ಫ್ರೀ ಇರ್ತೀರಾ. ಸೊ ಮ್ಯಾಕ್ಸಿಮಮ್ ಶೆಡ್ಯೂಲ್ ನಿಮ್ಮದು ಈ ಟೈಮಿಂಗ್ಸಲ್ಲಿ ಇಡ್ಬೋದು. ವರ್ಕೌಟ್ ಈ ಟೈಮಿಂಗಲ್ಲಿ 1 ಅವರ್ ಮಾಡ್ಬೋದು ಅಥವಾ 2 ಅವರ್ಸ್ ಮಾಡ್ಬೋದು. ವರ್ಕೌಟಲ್ಲಿ ಯಾವ ಥರ ವರ್ಕೌಟ್ ಮಾಡ್ಬೋದು. ಅದಾದಮೇಲೆ ಫುಡ್ಡಲ್ಲಿ ಯಾವ ರೀತಿ ಕಂಟ್ರೋಲ್ ಮಾಡೋದು, ನಿಮ್ಮ ಫ್ಯಾಟ್ನ ಬರ್ನ್ ಮಾಡಬೇಕು ಅಂದರೆ ಫುಡ್ಡಲ್ಲಿ ಯಾವ ರೀತಿ ಇದೆಲ್ಲ ಸರ್ವಿಸು ಗೈಸ್. ಸರ್ವಿಸ್ ಪ್ಲ್ಯಾನ್ ಏನಂತ ಕೇಳ್ತಾ ಇದ್ದೀನಿ ಅಂದರೆ ಬೆಸ್ಟ್ ಪ್ಲ್ಯಾಟ್ಫಾರ್ಮು ಬಿಸ್ನೆಸ್ ಮಾಡಬೇಕು ಅಂದರೆ. ಏನಕ್ಕೆ ಅಂದರೆ ನಿಮಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಬೇಕಾಗಲ್ಲ. ನೀವು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ನಿಮ್ಮ ಹತ್ರ ಏನೋ ಒಂದು ಎಕ್ವಿಪ್ಮೆಂಟ್ ಇರುತ್ತೆ ಅಥವಾ ಏನೋ ಒಂದು ಟ್ಯಾಲೆಂಟ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಡೆವಲಪ್ ಮಾಡ್ಕೊಂಡು ಹೋಗ್ಬೋದು. ಅಥವಾ ನಿಮ್ಮ ಹತ್ರ 1 ಲಕ್ಷ ಐತೆ ಅಂದ್ರೂ ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಮಾಡ್ಬೋದು. 10 ಲಕ್ಷ ಐತೆ ಅಂದ್ರೂ ನೆಕ್ಸ್ಟ್ ಲೆವೆಲ್ಗೆ ಮಾಡ್ಬೋದು. ಸೊ ಈ ರೀತಿ ಇವಾಗ ಸರ್ವಿಸ್ ಓರಿಯೆಂಟೆಡ್ ಆ್ಯಪ್ಸ್ ಕೂಡ ಮಾಡ್ಬೋದು. ಸರ್ವಿಸ್ ಓರಿಯೆಂಟೆಡಲ್ಲಿ ಇವಾಗ ಅದೇ ಕನ್ನಡ ಹೆಲ್ತ್ ಆ್ಯಂಡ್ ಫಿಟ್ನೆಸ್ದು ತಗೊಂಡೆ, ಅವರೇ ಒಂದು ಕನ್ನಡ ಆ್ಯಪ್ ಕೂಡ ಜನ್ರೇಟ್ ಮಾಡಿಬಿಟ್ಟಿದ್ದಾರೆ. ಸೊ ಈ ರೀತಿ ಮಾಡೋದನ್ನೆಲ್ಲ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಅಂತಂತಾರೆ. ಇದನ್ನೆಲ್ಲ ಸಿಕ್ಕಾಪಟ್ಟೆ ಈಸಿ ಗೈಸ್. ನಿಮಗೆ ಟ್ಯಾಲೆಂಟ್ ಇರಬೇಕು, ನಿಮಗೆ ಒಂದು ನಾಲೆಡ್ಜ್ ಇರಬೇಕು, ಅಥವಾ ನೀವು ಏನೋ ಒಂದು ಜನ್ರೇಟ್ ಮಾಡೋ ಥರ ಆಗಿರಬೇಕು. ಸೊ ಸರ್ವಿಸ್ ಓರಿಯೆಂಟೆಡ್ ಯಾರ್ಯಾರೆಲ್ಲ ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು ಗೈಸ್. ಸಿಂಪಲ್ಲು, ಯಾರು ಬೇಕಾದರೂ ಮಾಡ್ಬೋದು. ಸೊ ಇದಕ್ಕೆ ಎಜುಕೇಷನ್ ಮ್ಯಾಟ್ರ್ ಆಗೋಲ್ಲ. ಬಟ್ ನೀವು ಯಾವ ರೇಂಜಿಗೆ ಮಾಡಬೇಕು ಅಂದ್ಕೊಂಡಿದ್ರೆ ಆ ಬೇಸ್ ಮೇಲೆ ಎಜುಕೇಷನ್ ಸ್ಟಾರ್ಟ್ ಆಗೋಕ್ಕೆ ಇದಾಗುತ್ತೆ. ಇವಾಗ ಎ ಐ ಏಜೆನ್ಸಿ ಅಂತಂದರೆ ಎ ಐಲಿ ಪಳಗಿರಬೇಕು, ಎ ಐಲಿ ಪ್ರಾಂಪ್ಟ್ಗಳು ಹಾಕೋದು ಗೊತ್ತಿರಬೇಕು, ಎ ಐಲಿ ಯಾವ ಥರ ಪ್ಲ್ಯಾಟ್ಫಾರ್ಮ್ಸ್ ಇದೆ, ಯಾವ ಆ್ಯಪ್ಸ್ ಇದೆ, ಯಾವ APIಗಳಿದೆ. ಸೊ ಯಾವ ರೀತಿ ಯಾವುದು ಕೋಡಿಂಗ್ ಮಾಡಬೇಕು, ಪೈಥಾನು, ಅದು ಎಕ್ಸೆಟ್ರಾ ಸ್ವಲ್ಪ ರಿಸರ್ಚ್ ಜಾಸ್ತಿ ಆಗುತ್ತೆ. ಸೊ ಇದಕ್ಕೆಲ್ಲ ಆಲ್ಮೋಸ್ಟ್ ಸಿಂಗಲ್ ಡಿಗ್ರಿ, ಡಬಲ್ ಡಿಗ್ರಿ ಗ್ರ್ಯಾಜುಯೇಟ್ಸ್ ಆಗಿದ್ದರೆ ಆಲ್ಮೋಸ್ಟ್ ಆಲ್ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ಪು. ಇವಾಗ ನೀವು 10th ಮುಗಿಸಿದ್ದೀನಿ, ಎ ಐ ಮಾಡೋಕ್ಕೆ ಹೋಗಬೇಕು, ಓಕೆ, ಅದಕ್ಕೂ ಕೋರ್ಸ್ಗಳಿದೆ. ಅವಾಗ ಏನಂದರೆ ನೀವು 0ಇಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಥವಾ ನಾನು PU ಮುಗಿಸಿದ್ದೀನಿ ಅಂದರೆ ಒಂದು 20% ನಿಮ್ಗೆ ಗೊತ್ತಿರುತ್ತೆ, ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ಸಾಕು ಒಂದು 20%. ಇವಾಗ ಸಿಂಗಲ್ ಡಿಗ್ರಿ ಮಾಡಿದ್ದೀನಿ, ಯಾವ ಡಿಗ್ರಿ ಏನು ಡಿಗ್ರಿ ಅಂತಲ್ಲ ಗೈಸ್. ಅದರಲ್ಲೂ ಇವಾಗ BCom ಮಾಡಿದ್ದೀನಿ ಅಂದರೆ ಕಂಪ್ಯೂಟರ್ ಜಾಸ್ತಿ ಬರಲ್ಲ, ಪೈಥಾನು, ಸೈನ್ಸ್ ಓರಿಯೆಂಟೆಡು ಈ ಥರ ಎಲ್ಲ ಏನೂ ಬರೋಲ್ಲ ಜಾಸ್ತಿ. ಅವಾಗ ಏನಾಗುತ್ತೆ, ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ನೀವು ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿದ್ದರೆ ಓಕೆ, ಅವ್ರಿಗೊಂದು ಸ್ವಲ್ಪ ಈಸಿ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡು ಹೋಗೋ ಅಂಥದ್ನ ಬಿಸ್ನೆಸ್. ಆಮೇಲೆ ಬಿಸ್ನೆಸ್ ಮಾಡೋದಕ್ಕೆ ಮೇಯ್ನಾಗಿ ಒಂದು ಹೇಳ್ತೀನಿ ಗೈಸ್, ನಿಮಗೆ ಎಜುಕೇಷನ್ ಇಷ್ಟೇ ಇರಬೇಕು, ಇದೇ ಮಾಡಿರಬೇಕು ಅದೇ ಮಾಡಿರಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲ್ಲ. ಸೊ ನೀವು ಆರಾಮಾಗಿ ನಿಮ್ಮ ನಾಲೆಡ್ಜ್ ಎಷ್ಟಿದೆಯೋ ಅಷ್ಟನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಇದೆಲ್ಲ ಸರ್ವಿಸ್ ಓರಿಯೆಂಟೆಡು. ರೀಟೇಲ್ ಬಿಸ್ನೆಸ್ ಇದೆ. ರೀಟೇಲ್ ಬಿಸ್ನೆಸ್ ನಾನು ಸುಮಾರು ಕಡೆ ಹೇಳಿದ್ದೀನಿ. ಸೊ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡೋರಿಗೆಲ್ಲ ಗೊತ್ತಿರುತ್ತೆ ಅಥವಾ ನನ್ನ ವೀಡಿಯೋಸ್ ಇರುತ್ತೆ, ಹೋಗಿ ನೋಡಿ. ಅದು ಬಿಟ್ಟರೆ
ಫೀಲ್ಡ್ ವರ್ಕ್ಸ್ ಇರುತ್ತೆ. ಫೀಲ್ಡ್ ವರ್ಕ್ಸ್ ಅಂದರೆ ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸು, ಅದು ಇದು ಆ ಥರ ಎಕ್ಸೆಟ್ರಾ ಅವ್ರು ಏನು ಕೇಳ್ತಾರೋ ಅದನ್ನು ರಿಕ್ವೈರ್ಮೆಂಟ್ನ ಅದನ್ನು ಫುಲ್ಫಿಲ್ ಮಾಡಿಕೊಡೋದು. ಸೊ ಈ ರೀತಿಯಲ್ಲಿ ಆಗುತ್ತೆ. ಇದರಲ್ಲಿ ನಾನು ಏನಕ್ಕೆ ಜಾಸ್ತಿ ಇವಾಗ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ, ಸೊ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮು. ಸೊ ಸುಮಾರು ಜನ ಎಐಗೆ ಹೋಗ್ಬಿಟ್ಟು ನನ್ನ ಹತ್ರ ಝೀರೋ ಇನ್ವೆಸ್ಟ್ಮೆಂಟ್ ಇದೆ, ನನ್ನ ಹತ್ರ ₹1 ಇಲ್ಲ, ನಾನು ಬಿಸ್ನೆಸ್ ಮಾಡಬೇಕು, ನಾನು ಸ್ಟಾರ್ಟ್ ಮಾಡಬೇಕು, ಓಕೆ ಅದೊಂದು 6 ತಿಂಗಳು ತಗೊಂಡ್ರೆ ಪರವಾಗಿಲ್ಲ, 1 ವರ್ಷ ತಗೊಂಡ್ರೆ ಪರವಾಗಿಲ್ಲ, ಬಟ್ ನಾನು ಸ್ಟ್ಯಾಂಡ್ ತಗೋಬೇಕು, ಈ ರೀತಿಯೆಲ್ಲ ಕೇಳೋರಿಗೆ ನನ್ನ ಕಡೆಯಿಂದ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ಸೊ ಸರ್ವೀಸು ನೀವು ಏನು ಬೇಕಾದ್ರೂ ಮಾಡ್ಬೋದು ಗೈಸ್. ನಾನು ಹೇಳ್ತಾ ಇಲ್ವಾ ಎ ಐ ಏಜೆನ್ಸಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟೆ, ಎ ಐ ಏಜೆನ್ಸಿ ಕೂಡ ಮಾಡ್ಬೋದು. ಅಥವಾ PR. ಸೊ PR ಅಂದರೆ ಆಲ್ಮೋಸ್ಟ್ ಆಲ್ ಇವಾಗ ನಿಮಗೆ ಈಸಿಯಾಗಿ ಒಂದು ಹೇಳ್ತೀನಿ ನೋಡಿ. ಇವಾಗ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಂಡಲ್ ಮಾಡಬೇಕು, ಸೋಷಿಯಲ್ ಮೀಡಿಯಾನ ಬೆಳೆಸಬೇಕು, ಅಥವಾ ಪ್ರಮೋಷನ್ ಬರಬೇಕು. ಸೊ ಇದನ್ನೆಲ್ಲ PR ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಈ ಥರ ಸರ್ವಿಸ್ ಸೆಂಟರ್ಸ್ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಲೆಂತಿ, ನನಗೆ 5 ಲಕ್ಷ ಬೇಕು, 10 ಲಕ್ಷ ಬೇಕು, ಅಥವಾ ನನಗೆ ಎಲ್ಲರ ಸಾಲ ಮಾಡಿ ಹಾಕಬೇಕು, ನೆಕ್ಸ್ಟ್ ಲೆವೆಲ್ ಗ್ರೋ ಮಾಡಬೇಕು ಅನ್ನೋ ಏನು ಟೆನ್ಷನ್ ಇರೋಲ್ಲ. ಸೊ ನೀವು ಝೀರೋಯಿಂದನೂ ಸ್ಟಾರ್ಟ್ ಮಾಡ್ಬೋದು, 1 ಲಕ್ಷದ ಒಳಗಡೆಯಿಂದನೂ ಸ್ಟಾರ್ಟ್ ಮಾಡ್ಬೋದು, 10 ಲಕ್ಷಕ್ಕೂ ಸ್ಟಾರ್ಟ್ ಮಾಡ್ಬೋದು, 50 ಲಕ್ಷಕ್ಕೂ, 1 ಕೋಟಿಗೂ ಸ್ಟಾರ್ಟ್ ಮಾಡ್ಬೋದು, ಎಕ್ಸೆಟ್ರಾ. ಸೊ ನೀವು ಎಷ್ಟು ಬೇಕಾದರೂ ಎಕ್ಸ್ಟೆಂಡ್ ಮಾಡ್ಕೊತಾ ಹೋಗ್ಬೋದು, ಅಥವಾ ಏನೂ ಇಲ್ದಿರೋನು ಕೂಡ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ಬೇಕಾಗಿರೋದು ಒಂದು ಸ್ಕಿಲ್ಸು. ಮತ್ತು ಇವಾಗ ಇನ್ನೂ ಒಂದು ಬರ್ತೀನಿ, ನನಗೇನೂ ಗೊತ್ತಿಲ್ಲ ಗುರು, ನನಗೇನಂದ್ರೆ ಏನೂ ಗೊತ್ತಿಲ್ಲ, ಬಟ್ ನಾನು ಸ್ಟಾರ್ಟ್ ಮಾಡಬೇಕು. ಗೈಸ್ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಸಿಂಪಲ್ಲಾಗಿ, ಏನೂ ಗೊತ್ತಿಲ್ಲ ಅನ್ನೋದು ದೊಡ್ಡದಲ್ಲ. ನಿಮಗೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆಯಲ್ಲ, ಅದು ಮ್ಯಾಟ್ರ್ ಆಗೋದು. ಸೊ ನೀವು ಇವಾಗ ಏನಾರ ಒಂದು ಮಾಡಬೇಕು ಅಂತ ಇಂಟ್ರೆಸ್ಟ್ ತೋರಿಸ್ತಿರಲ್ಲ, ಅದು ಮ್ಯಾಟ್ರ್ ಆಗೋದು. ಸೊ ಇವಾಗ ನಾನೊಂದೇನು ಹೇಳ್ತೀನಿ, ಇವಾಗ ಹುಟ್ಟಿದ ತಕ್ಷಣ ಮಕ್ಕಳು ಅಂಬೆಗಾಲು ಇಡೋಕ್ಕೆ ಸ್ಟಾರ್ಟ್ ಮಾಡಿಬಿಡಲ್ಲ. ಸೊ ಹುಟ್ಟಿದ ತಕ್ಷಣ ಒಂದು 6 ತಿಂಗಳು, 1 ವರ್ಷ ಟೈಮ್ ತಗೋತಾರೆ, ಅಂಬೆಗಾಲು ಇಡ್ತಾರೆ, ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಓಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ರನ್ನಿಂಗ್ ರೇಸಲ್ಲಿ ಫಸ್ಟ್ ಬರೋಕ್ಕೆ ಸ್ಟಾರ್ಟ್ ಮಾಡೋದು, ಸೊ ರನ್ನಿಂಗ್ ರೇಸ್ ಆಡೋಕ್ಕೆ ಸ್ಟಾರ್ಟ್ ಮಾಡೋದು, ಆ ಥರ. ಸೊ ಇವಾಗ ನೀವು ಝೀರೋಯಿಂದನೇ ಸ್ಟಾರ್ಟ್ ಮಾಡಿ ಓದೋಕ್ಕೆ ನಿಮಗೆ ಕೋರ್ಸ್ಗಳು ಸಿಗುತ್ತೆ, ಯೂಟ್ಯೂಬಲ್ಲಿ ಸಿಗುತ್ತೆ. ಇವಾಗೆಲ್ಲ ChatGPT ಇದೆ, ಜೆಮಿನಿ ಇದೆ, ನೀವು ಅದ್ರಲ್ಲಿ ಬೇಕಾದ್ರೆ ಕೋರ್ಸ್ನ ಡೌನ್ಲೋಡ್ ಮಾಡ್ಕೋಬೋದು, ಅದರಲ್ಲಿ ಕ್ವಶನ್ಸ್ ಕೇಳ್ಬೋದು, ಅದೇ ಆನ್ಸರ್ ಕೊಡುತ್ತೆ. ಇನ್ನೂ ಬ್ರೀಫಾಗಿ ಬೇಕು ಅಂದರೆ ಇನ್ನೂ ಬ್ರೀಫಾಗಿ ಕೇಳ್ಬೋದು, ಇನ್ನೂ ಬ್ರೀಫಾಗಿ ಆನ್ಸರ್ ಮಾಡುತ್ತೆ. ಅದೆಲ್ಲ ಸ್ಟಡಿ ಮಾಡಾದಮೇಲೆ ನೀವು ಏನೋ ಒಂದು ಮಾಡೋಕೆ ಹೊರಟಿರ್ತೀರಲ್ಲ, ಅದ್ರ ಮೇಲೆ ಏನೇ ಒಂದು ಡೌಟ್ಸ್ ಇದ್ರೂ ನೀವು ಆರಾಮಾಗಿ ChatGPT, ಜೆಮಿನಿ, ಸೊ ಈ ಥರ ತುಂಬ ಪ್ಲ್ಯಾಟ್ಫಾರ್ಮ್ಸ್ ಇದೆ. ಸೊ ಅದನ್ನೆಲ್ಲ ನೀವು ಒಂದು ಇದು ಮಾಡ್ಕೊಂಡು ಕಲ್ತ್ಕೊಂಡು ಎಕ್ಸೆಟ್ರಾ. ಇದರಲ್ಲಿ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಎಜುಕೇಷನ್ ಮ್ಯಾಟ್ರ್ ಆಗೋಲ್ಲ. ಸೊ ಎಜುಕೇಷನ್ ಇದ್ರೇ ಮಾತ್ರ ಟಾಪಲ್ಲಿ ಬರೋಕ್ಕಾಗೋದು, ಇದೆಲ್ಲ ಸುಳ್ಳು. ಏನಂದರೆ ಗೈಸ್, ಎಜುಕೇಷನ್ ಎಂತಕ್ಕೆ ಬೇಕು ಅಂತೀನಿ ಅಂದರೆ, ಎಜುಕೇಷನ್ ಮಾಡಬೇಡಿ, ಇವಾಗ ಡ್ರಾಪ್ ಔಟ್ ಮಾಡ್ಬಿಟ್ಟು ನೀವು ಏನಾರು ಬಿಸ್ನೆಸ್ ಮಾಡಿ ಅಂತ ನಾನು ಹೇಳಲ್ಲ. ಎಜುಕೇಷನ್ ಮೇಯ್ನಾಗಿ ಬೇಕಾಗಿರೋದು, ನೀವು ಒಂದು ಲೆವೆಲ್ಗೆ ಹೋಗ್ತಿರಲ್ಲ. ಸೊ ಇವಾಗ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ರೇಂಜಿಗೆ ಹೋಗ್ತೀರಾ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಾ, ದೊಡ್ಡ ಮೀಟಿಂಗ್ಸ್ ಅಟೆಂಡ್ ಮಾಡಬೇಕು, ದೊಡ್ಡ ಇದು ಅಟೆಂಡ್ ಮಾಡಬೇಕು, ಫಂಕ್ಷನ್ಗಳಿಗೆ ಅಟೆಂಡ್ ಆಗಬೇಕು, ಈ ಥರ ಎಕ್ಸೆಟ್ರಾ. ನಿಮಗೆ ಲೆವೆಲ್ ಬರುತ್ತೆ. ಆವಾಗ ಲೆವೆಲ್ ಬಂದಾಗ ನೀವು ಆ ರಿಕ್ವೈರ್ಮೆಂಟಿಗೆ ನಿಮ್ಮ ಎಜುಕೇಷನ್ ಇದ್ದಾಗ ಒಂದು ಸ್ವಲ್ಪ ಸೆಟ್ ಆಗೋ ಚಾನ್ಸಸ್ ಈಸಿಯಾಗಿರುತ್ತೆ. ನೀವು ಏನೂ ಇಲ್ಲ, ನನಗೇನೂ ಇಲ್ಲ ಅಂದಾಗ ಅವೆಲ್ಲ ಕಲ್ತ್ಕೊಂಡು ಹೋಗೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಗೈಸ್. ಸಿಂಪಲ್ಲು, ಎಜುಕೇಷನ್ನು ಮ್ಯಾಟ್ರ್ ಆಗೇ ಆಗುತ್ತೆ. ಬಟ್ ಸ್ಟಾರ್ಟ್ ಮಾಡಬೇಕು, ನನಗೇನೂ ಗೊತ್ತಿಲ್ಲ, ನಾನು ಮಾಡೋಕ್ಕಾಗಲ್ಲ ಅನ್ನೋ ರೇಂಜ್ಗಿಲ್ಲ ಅಂತ ನಾನು ಹೇಳಕ್ಕೆ ಹೊರಟಿರೋದು. ಎಜುಕೇಷನ್ 100% ಮಾಡಲೇಬೇಕು ಗೈಸ್. ಎಜುಕೇಷನ್ ಎಷ್ಟಾಗುತ್ತೋ ಅಷ್ಟು ಮಾಡಿ. ದಯವಿಟ್ಟು ಡ್ರಾಪ್ ಔಟ್ ಮಾಡ್ಬಿಟ್ಟು ಬಿಸ್ನೆಸ್ ಮಾಡಿ ಕ್ಲಿಕ್ ಆಯ್ತೀನಿ ಅನ್ನೋ ಥರ ಎಲ್ಲ ಇಂಟೆನ್ಷನ್ ಇಟ್ಕೊಬೇಡಿ. ನನ್ನ ಕೇಳೋದಾದರೆ ಮಿನಿಮಮ್ 1 ಡಿಗ್ರಿನಾದ್ರೂ ಮ್ಯಾಂಡೇಟರಿ ಮಾಡ್ಕೊಳ್ಳಿ, ಮಿನಿಮಮ್ 1 ಡಿಗ್ರಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ವ್ಯಾಲ್ಯೂ ಒಂದು ರೇಂಜಿಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಯಾವ ಥರ ಮಾಡಬೇಕು, ಯಾವ ಥರ ಕಲಿಬೇಕು. ಇವಾಗ ನೀವು ಸೈನ್ಸ್ ಓರಿಯೆಂಟೆಡ್ ಅಲ್ಲ ಅಂತ ಹೇಳಿದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್ಲು ಕಾಮರ್ಸ್ ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀರ, ಆಮೇಲೆ ಕಾಮರ್ಸ್ ಸ್ಟೂಡೆಂಟ್ಸ್ಗೆ ಜಾಸ್ತಿ ಬಿಸ್ನೆಸ್ ಬಗ್ಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ಗಳು ಜಾಸ್ತಿ ಇರುತ್ತೆ. ಸೊ ಇದನ್ನೇನಾರ ಒಂದು ಮಾಡಬೇಕು, ಇದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ. ಸೊ ನಿಮಗೆ ಕಲಿಯೋ ಆಸಕ್ತಿ ಇದ್ದರೆ 100% ಕೋರ್ಸ್ಗಳು ಯೂಟ್ಯೂಬಲ್ಲಿ 2 hours, 3 hours, 5 hours, 6 hours, 10 hours ಕೋರ್ಸ್ಗಳೆಲ್ಲ ಸಿಗುತ್ತೆ, ಫ್ರೀಯಾಗಿ ಸಿಗುತ್ತೆ. ಅದನ್ನೆಲ್ಲ ನೋಡಿ ಕಲ್ತು ಅದನ್ನ ಒಂದು ಸ್ವಲ್ಪ ಸ್ಟಡಿ ಮಾಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಗೈಸ್, ನಾನೇನು ಹೇಳಕ್ಕೆ ಹೊಡ್ತೀನಿ ಅಂದರೆ, ಪೈಥಾನು ಅಂತ ಹೇಳ್ತಿದ್ದೆ. ಪೈಥಾನ್ ಬಂದು ಕೋಡಿಂಗು. ಸೊ ಅದರಲ್ಲಿ ನೀವು 100% ಕಲಿಬೇಕು ಅನ್ನೋದೇನಿಲ್ಲ. ಸೊ ಇವಾಗ ನೀವು ಆ ಪ್ಲ್ಯಾಟ್ಫಾರ್ಮು ನೀವೇನು ಮಾಡೋಕ್ಕೆ ಹೊರಟಿದ್ದೀರೋ ಆ ಪ್ಲ್ಯಾಟ್ಫಾರ್ಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಕಲಿತ್ರೆ ಸಾಕು. ನೀವು ಹೈ ಲೆವೆಲಿಗೂ ಕಲಿಬೇಕು ಅಂತಿಲ್ಲ, ಲೋ ಲೆವೆಲಿಗೆ ಕಲಿಬೇಕು, ನಿಮ್ಗೆ ಏನು ಪಾರ್ಟ್ ಬೇಕು ಅದನ್ನು ಮಾತ್ರ ಕಲಿತ್ರೆ ಸಾಕು. ಯಾವ ಥರ ಕೋಡಿಂಗ್ ಮಾಡಬೇಕು, ಏನು ಹಾಕಬೇಕು, ಯಾವ ಥರ ಮಾಡಬೇಕು. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಮೊಬೈಲ್ ಆ್ಯಪ್ ಮಾಡಬೇಕು ಅನ್ಕೊ, ಆ ಮೊಬೈಲ್ ಆ್ಯಪ್ಗೆ ಸಪ್ರೇಟ್ ಒಂದು ಕೋರ್ಸ್ ಇರುತ್ತೆ, ಅಂದರೆ ಅದು ರೋಡ್ ಮ್ಯಾಪ್ ಇರುತ್ತೆ. ಅದನ್ನು ಹೋಗಿ ಅದನ್ನು ಫುಲ್ ಸ್ಟಡಿ ಮಾಡಿ ಎಕ್ಸೆಟ್ರಾ. ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋದಷ್ಟು ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಸೊ ಬಿಸ್ನೆಸ್ಸಲ್ಲಿ ನಾನಾ ಥರ ಬಿಸ್ನೆಸ್ ಇದೆ, ಅದರಲ್ಲಿ ಸರ್ವಿಸ್ ಓರಿಯೆಂಟೆಡ್ ಒಂದು. ಸರ್ವಿಸ್ ಓರಿಯೆಂಟೆಡ್ ಆರಾಮಾಗಿ ನೀವು ಎಷ್ಟು
ಅಮೌಂಟ್ ಇದ್ರೂ ಮಾಡ್ಬೋದು, ಏನೂ ಇಲ್ಲ ಅಂದರೂ ಸ್ಟಾರ್ಟ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಸರ್ವಿಸ್ ಓರಿಯೆಂಟೆಡಲ್ಲಿ ಏನು ಬೇಕು ಮೇಯ್ನು ಅಂದರೆ ಕಾಂಟ್ಯಾಕ್ಟ್ಸ್ ಬೇಕು. ಸೊ ಅದಾದಮೇಲೆ ನೀವು ನಾನು ಹೋಗಿ ಮಾತಾಡೋಕ್ಕೆ ಎದುರುತ್ತೀನಿ, ನಾನು ಹೆಂಗೆ ಮಾತಾಡಲಿ ಹಂಗೆ ಹಿಂಗೆ ಅನ್ನೋದನ್ನ ಫಸ್ಟ್ ಕೊಡಬೇಕು. ಆರಾಮಾಗೆ ಹೋಗಬೇಕು, ನಿಲ್ಲಬೇಕು, ಮಾತಾಡಬೇಕು. ಆವಾಗಲೇ ಕ್ಲೈಂಟ್ಸ್ನ ನೀವು ಇಂಪ್ರೆಸ್ ಮಾಡಿದಾಗಲೇ ಅವರು ಒಬ್ಬೊಬ್ಬರಾಗಿ ಆ್ಯಡ್ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಅದಾದಮೇಲೆ ರಿವ್ಯೂಸ್ಗಳು ಹಾಕ್ಸ್ಕೋಬೇಕು. ಒಂದೊಂದು ಪ್ರಾಜೆಕ್ಟ್ ಮುಗಿದ ತಕ್ಷಣ ಒಬ್ಬೊಬ್ಬರ ಹತ್ರ ಅಥವಾ 10 ಜನದ ಹತ್ರ ರಿವ್ಯೂಸ್ಗಳು ಹಾಕ್ಸ್ಕೋಬೇಕು. ರಿವ್ಯೂಸ್ ಹಾಕ್ಸ್ಕೊಂಡಷ್ಟು ನಿಮ್ಮ ಒಂದು ಏನು ಅಂದರೆ ಲೊಕೇಶನ್ನು ಅಥವಾ ನಿಮ್ಮದೊಂದು ಏನು ಬಿಸ್ನೆಸ್ ಇರುತ್ತೆ ಅದು ಪಾಪಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಇನ್ಕ್ರೀಸಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಹೋಗ್ತಾ ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಗೈಸ್. ಈ ರೀತಿ ಎಲ್ಲ ಇರುತ್ತೆ. ದಯವಿಟ್ಟು ನನ್ನ ಕೈಲಿ ಏನೂ ಆಗಲ್ಲ, ನಾನೇನೂ ಓದಿಲ್ಲ, ಇದ್ರ ಬಗ್ಗೆ ನಂಗೆ ನಾಲೆಡ್ಜ್ ಇಲ್ಲ, ಇದ್ರ ಬಗ್ಗೆ ಝೀರೋ ನಾಲೆಡ್ಜು, ಬಟ್ ನಾನು ಇದನ್ನ ಏನಾರ ಒಂದು ಮಾಡಬೇಕು, ಬಟ್ ನನ್ನ ಕೈಲಿ ಆಗಲ್ಲ, ಇಲ್ಲಿಗೆ ಬಿಟ್ಬಿಡೋಣ, ಏನೂ ಇಲ್ಲ ಗೈಸ್. ಯಾರೇ ಆಗಲಿ ಝೀರೋಯಿಂದನೇ ಮೇಲ್ಗಡೆ ಬರೋದು. ಇವಾಗ ಹುಟ್ಟಿದ ಮಕ್ಕಳು ಯಾರನ್ನೂ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಲ್ಲ. ಹುಟ್ಟಿದ ಮಕ್ಕಳು ಆರಾಮಾಗಿ ಬೆಳೆದು ಎಜುಕೇಷನ್ ಮುಗಿಸಿ ಆಮೇಲೆ ಅರ್ನಿಂಗ್ ಸ್ಟಾರ್ಟ್ ಮಾಡಿ 1 ರೂಪಾಯಿನೇ ದುಡ್ದು 1 ಕೋಟಿ ರೂಪಾಯಿವರೆಗೂ ದುಡಿಯೋಕ್ಕಾಗೋದು. ಹುಟ್ಟಿದ ತಕ್ಷಣವೇ 10 ಕೋಟಿ ಬಂದ್ಬಿಡಲ್ಲ. ಅಂದರೆ ಅಪ್ಪ ದುಡ್ದಿರೋದಾದರೆ ಬರುತ್ತೆ, ಅದು ಬೇರೆ ಥರ. ಅಂದರೆ ಹುಟ್ಟಿದ ತಕ್ಷಣ ದೇವರು ನಿನ್ನ ಹೆಸ್ರಿಗೆ 10 ಕೋಟಿ ಆಸ್ತಿ, ದೇವರು ನಿನ್ನ ಹೆಸ್ರಿಗೆ 10 ಕೋಟಿ ಆಸ್ತಿ ನನ್ನ ಕಡೆಯಿಂದ ಗಿಫ್ಟು ಅಂತ ಏನು ಕೊಟ್ಟು ಕಳಿಸಲ್ಲ. ಸೊ ಅದನ್ನು ನಿಮ್ಮಪ್ಪ ಸ್ಟ್ರಗಲ್ ಮಾಡಿ ತಾನೇ ದುಡಿದಿರ್ತಾರೆ, ಅದನ್ನು ನೀವು ನೋಡಿರ್ತೀರ ತಾನೆ. ಆ ರೀತಿ ನಾನು ಹೇಳ್ತಾರ ಅಂಥದ್ದು. ದಯವಿಟ್ಟು ಆಮೇಲೆ ಇನ್ನೊಂದು ಏನು ಹೇಳ್ತೀನಿ, ಡಿಮೋಟಿವೇಟ್ ಆಗಬೇಡಿ. ಆಮೇಲೆ ಮೇಯ್ನ್ ಒಂದು ಹೇಳ್ತೀನಿ ಗೈಸ್, ಇದು 100% ತಲೆಯಲ್ಲಿ ಇಟ್ಕೊಳ್ಳಿ. ಯಾವತ್ತೇ ಆಗಲಿ ನೀವು ಏನಾದರೂ ಒಂದು ಕಾನ್ಸಂಟ್ರೇಷನ್ ಇಟ್ಟು ನೀವೇನೋ ಒಂದು ಮಾಡ್ತಾಯಿದ್ದೀರಾ ಅಂದಾಗ ನಿಮ್ಮ ಫ್ರೆಂಡ್ಸ್ ಹತ್ರ 100% ಶೇರ್ ಮಾಡ್ಕೊತೀರಾ. ಅದು ತಪ್ಪು ಅಂತ ನಾನು ಹೇಳಲ್ಲ, 100ಗೆ 200% ಕರೆಕ್ಟು ಶೇರ್ ಮಾಡ್ಕೊಳ್ಳಿ. ಅದರಲ್ಲಿ 10 ಜನದ ಹತ್ರ ಶೇರ್ ಮಾಡ್ಕೊಂಡಾಗ ನಿಮಗೆ ಒಂದು 5-6 ಜನ, ಒಂದು 6ರಿಂದ 8 ಜನ ಏನು ಮಾಡ್ತಾರೆ, ಡಿಮೋಟಿವೇಟ್ ಮಾಡ್ತಾರೆ. ಅದಾಗುತ್ತಾ? ಅದಾಗಲ್ಲ. ಅದು ಎಷ್ಟು ಬಿಸ್ನೆಸ್ ಐತೆ, ನಿಂದೇನು ಕ್ಲಿಕ್ ಆಗಿಬಿಡುತ್ತೆ, ನಿಂದ್ರಲ್ಲಿ ಏನು ಯೂನಿಕ್ ಐತೆ, ಚಾನ್ಸೇ ಇಲ್ಲ, ಇದು ಬೆಳೆಯೋಕ್ಕೆ ಚಾನ್ಸೇ ಇಲ್ಲ, ಫ್ಲಾಪ್ ಆಗೋಯ್ತೀಯಾ, ಮುಳುಗೋಯ್ತೀಯಾ, ಎಕ್ಸೆಟ್ರಾ ಅಂಥ ಮಾತುಗಳಿಗೆ ತಲೆ ಕೆಡಿಸ್ಕೋಬೇಡಿ ಗೈಸ್. ಇವಾಗ ಫ್ರೆಂಡ್ಸಲ್ಲೂ ನಾನಾ ಥರ ಫ್ರೆಂಡ್ಸ್ ಇರ್ತಾರೆ. ಇವಾಗ ಒಂದು 8 ಜನ ಅಂತಂದೆ, ಅದ್ರಲ್ಲಿ 4 ಜನ ಈ ಥರ ಮಾತಾಡ್ತಾರೆ, ಇನ್ನೊಂದು 4 ಜನ ನೋಡು ಮಗ ಇದಾಗಲ್ಲ, ಇದರಲ್ಲಿ ಏನಾರು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊ. ಈ ಥರ ಮಾಡ್ಕೊಂಡ್ರೆ ಏನಾರು ಚೇಂಜಸ್ ಇದ್ದರೆ ಒಂದು ಸ್ವಲ್ಪ ಇಂಪ್ಲಿಮೆಂಟ್ ಆಗೋ ಚಾನ್ಸ್ ಇರುತ್ತೆ, ಒಂದು ಸ್ವಲ್ಪ ಗ್ರೋ ಲೆವೆಲ್ ಚೆನ್ನಾಗಿರುತ್ತೆ, ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೆ. ಸೊ ಇದನ್ನು ತಗೊಳ್ಳಿ. ಸೊ ಇದನ್ನು ತಗೋಬೇಡಿ ಅಂತ ಹೇಳ್ತಾರೆ. ಯಾರು ನೆಗೆಟಿವ್ನು ಒಂದು ನಿಮ್ಗೆ ಅರ್ಥ ಮಾಡಿಸಿ ನಿಮಗೋಸ್ಕರ ಅವರು ಚೇಂಜಸ್ ಮಾಡ್ಕೊ, ನಿಮ್ಮನ್ನ ಒಂದು ಇಂಟೆನ್ಷನ್ ಇಟ್ಕೊಂಡು ಚೇಂಜಸ್ ಮಾಡ್ಕೊತ ಇರ್ತಾರೆ, ಅದನ್ನು 100% ಮಾಡ್ಕೊಳ್ಳಿ. ಯಾರು ಚುಚ್ಚಿ ಮಾತಾಡಿ ಆಗೋದೇ ಇಲ್ಲ, ನಿನ್ನ ಕೈಲಿ ಬಿಸ್ನೆಸ್ ಆಗಲ್ಲ, ಬಿಟ್ಬಿಡು, ಇದು ಆಗಲ್ಲ, ಚಾನ್ಸೇ ಇಲ್ಲ, ಇದು ಬೆಳೆಯೋಕ್ಕೆ ಆಗಲ್ಲ, ಇಷ್ಟು ಜನರ ಮುಂದೆ ನೀನು ಹೆಂಗೆ ನಿಲ್ತೀಯ, ಇಷ್ಟು ಜನ ಬಿಸ್ನೆಸ್ ಮಾಡ್ತಿದ್ದಾರೆ ಅವ್ರ ಮುಂದೆ ಹೆಂಗೆ ನಿಲ್ತೀಯ, ಇಷ್ಟು ಜನ ಶೋರೂಮ್ ಓಪನ್ ಮಾಡೋರೆ ಕ್ಲಾತ್ದು, ಅವ್ರ ಮುಂದೆ ಹೆಂಗೆ ನಿಲ್ತೀಯ, ಅದೆಲ್ಲ ಏನಿಲ್ಲ ಗೈಸ್. ನಿಮ್ಮ ಒಂದು ಕಾನ್ಸಂಟ್ರೇಷನ್, ನಿಮ್ಮದೇ ಒಂದು ಡೆಡಿಕೇಶನು ಅದೆಲ್ಲ ಇದ್ದರೆ 100% ನೀವು ಬೆಳೀತೀರ. ಆಮೇಲೆ ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇರಲಿ. ಅದಾದಮೇಲೆ ಇನ್ನೊಂದು 5-6 ಜನ ಫುಲ್ ನಿಮ್ಗೆ ಮೋಟಿವೇಟ್ ಮಾಡ್ತಾರೆ, ಹೌದು ಕರೆಕ್ಟಾಗಿ ಹೇಳ್ತಿದ್ದೆ, ಕರೆಕ್ಟಾಗಿ ನಡೀತಿದೆ, ಬಿಸ್ನೆಸ್ ಚೆನ್ನಾಗಿದೆ, ಐಡಿಯಾಸ್ ಎಲ್ಲ ಚೆನ್ನಾಗಿದೆ, ಇಂಪ್ಲಿಮೆಂಟ್ ಮಾಡ್ಕೊ. ಸೊ ಇದರಲ್ಲೂ ತುಂಬ ಜನ ಇರ್ತಾರೆ. ಇದರಲ್ಲೂ ಪಾಸಿಟಿವ್ ಹೇಳೋರು ಹಳ್ಳಕ್ಕೆ ಬೀಳಿ ಅಂತಲೇ ಪಾಸಿಟಿವ್ ಹೇಳೋರು ಇರ್ತಾರೆ, ಒಂದು 2-3 ಜನ. ಮಾಡು ಆಗುತ್ತೆ, 100% ಮಾಡಿ, ನಾನು ಸಪೋರ್ಟ್ ಮಾಡ್ಬಿಡ್ತೀನಿ, 100% ನಾನು ನನ್ನ ಕಡೆಯಿಂದ ಒಂದು 50 ಜನ ಕಸ್ಟಮರ್ಸ್ ಬಂದ್ಬಿಡ್ತಾರೆ, ನನ್ನ ಕಡೆಯಿಂದನೇ ಫಸ್ಟು ಕ್ಲೈಂಟ್ ನಿನಗೆ, ನಾನೇ ಫಸ್ಟ್ ಕ್ಲೈಂಟು, ನಾನೇ ಒಂದು 10 ಜನಕ್ಕೆ ಪ್ರಮೋಟ್ ಮಾಡ್ತೀನಿ, ನಾನೇ 10 ಜನಕ್ಕೆಲ್ಲ ರೀಚ್ ಮಾಡಿಸ್ತೀನಿ. ಇವೆಲ್ಲ ಸುಳ್ಳು. ಯಾವುದನ್ನು ತಗೋಬೇಕು ಯಾವುದನ್ನು ತಗೋಬಾರ್ದು ನಿಮ್ಮ ಮೈಂಡಲ್ಲಿ ಇರಲಿ. ಫ್ರೆಂಡ್ಸ್ಗೋಸ್ಕರ ಬಿಸ್ನೆಸ್ ಮಾಡಬೇಡಿ, ಫ್ಯಾಮಿಲಿಗೋಸ್ಕರ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫ್ಯಾಮಿಲಿಗೋಸ್ಕರ ಮಾಡ್ತಿರೋ ಬಿಡ್ತಿರೋ ನಿಮಗೋಸ್ಕರ ನೀವು ಮಾಡಿ ಗೈಸ್, ನಿಮಗೋಸ್ಕರ ನೀವು ಮಾಡಿ. ಯಾಕೆ ಅಂದರೆ ನೀವು ದುಡಿಯೋ 1 ರೂಪಾಯಿ ದುಡ್ಡು ನೀವೇ ಸೊಕ್ಕಿ ಮಾಡೋದು, ನೀವೇ ಖರ್ಚು ಮಾಡೋದು, ಎಕ್ಸೆಟ್ರಾ. ನೀವು ದುಡಿಯೋ 1 ರೂಪಾಯಿನೂ ನಿಮಗೆ ಮೀಸಲು. ಆಮೇಲೆ ಇನ್ನೂ ಒಂದೇನು ಅಂದರೆ, ನೀವು ಇವಾಗ 4 ಜನ ಏನೋ ಮಾತಾಡ್ತಾವ್ರೆ ಅಂದಿದ ತಕ್ಷಣ ನೀವು ಬಿಸ್ನೆಸ್ ಮಾಡೋದು ನಿಲ್ಲಿಸ್ಬಿಟ್ರೆ ಅವ್ರು ಬಂದು ನಿಮ್ಮ ಹೊಟ್ಟೆಗೆ ಊಟ ಹಾಕಲ್ಲ, ಅವ್ರು ಬಂದು ನಿಮ್ಮನ್ನ ಸಾಕಲ್ಲ. ನೀವೇನು ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಮಾಡಿ. ನೀವು ಲಾಸ್ ಆದರೂ ನೀವೇ ಸಫರ್ ಪಡೋದು. ಲಾಸ್ ಆದರೂ ನಿಮಗೆ ಹೆಮ್ಮೆ ಇರುತ್ತೆ, ನಾನೇನೋ ಟ್ರೈ ಮಾಡಿದೆ, ನಾನು ಲಾಸ್ ಆದರೂ ಪರವಾಗಿಲ್ಲ, ನಾನು ಟ್ರೈ ಮಾಡಿದ್ದೀನಿ, ಓಕೆ ಏನೋ ಪಾಠ ಕಲ್ತಿದ್ದೀನಿ, ನೆಕ್ಸ್ಟ್ ಏನು ಚೇಂಜಸ್ ಮಾಡ್ಕೊಳ್ಳೋಣ, ಅದು ನಿಮಗೇನೆ ಒಳ್ಳೆಯದು. ಯಾವತ್ತೂ ಲಾಸ್ ಆಗ್ಬಿಡುತ್ತೆ ಬಿಸ್ನೆಸ್ಸು, ಮುಳುಗೋಗ್ಬಿಡ್ತೀನಿ ಅಂತ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. 100% ಕ್ಲಿಕ್ ಆಗುತ್ತೆ, ಕ್ಲಿಕ್ ಮಾಡೇ ಮಾಡ್ತೀನಿ. 1 ತಿಂಗಳಲ್ಲ, 2 ತಿಂಗಳಲ್ಲ, 1 ವರ್ಷ ಆದರೂ ಚಿಂತೆ ಇಲ್ಲ, ಇದನ್ನ ಹೆಂಗಾರ ಮಾಡಿ ತಿಳಿದೇ ಹಿಡಿತೀನಿ ಲೈಫಲ್ಲಿ ಒಂದು ಸತಿ ಅಂದ್ಬಿಟ್ಟು ಆರಾಮಾಗಿ ನುಗ್ಗಿ. ನಿಮ್ದೇನು ಪ್ಲ್ಯಾನ್ ಇರುತ್ತೋ, ನಾನು ಹೇಳ್ತಾ ಇಲ್ವಾ ಬಿಸ್ನೆಸ್ಸಲ್ಲಿ ನಾನು ಇದೇ ಮಾಡಬೇಕು. ಇವಾಗ ನಾನೇ ಹೇಳ್ಬೋದು ಗಾಯ್ಸ್, ಬಿಸ್ನೆಸ್ಸಲ್ಲಿ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಬಿಸ್ನೆಸ್ಸು, ನೀವು ಇದನ್ನು ಸ್ಟಾರ್ಟ್ ಮಾಡಿಬಿಟ್ರೆ ಮಾತ್ರ ಕೋಟಿ ದುಡ್ದು ಬಿಡ್ತೀರಾ. 100% ಹೋಗಿ ಸ್ಟಾರ್ಟ್ ಮಾಡಿಬಿಡಿ ಇವತ್ತಿಂದನೇ.
ಗೈಸ್ ಒಬ್ಬೊಬ್ರಿಗೆ ಒಂದೊಂದು ನಾಲೆಡ್ಜ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಸ್ಕಿಲ್ಸ್ ಇರುತ್ತೆ. ಅದನ್ನೆಲ್ಲ ನಿಮ್ಗೆ ಏನಿದೆಯೋ, ನಿಮ್ಗೆ ಏನು ಶಕ್ತಿ ಇದೆಯೋ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ನಿಮ್ಮ ಕೈಲಿ ಆಗಲ್ಲ ಅನ್ನೋದು ಏನೂ ಇಲ್ಲ. ನೀವು ಎಲ್ಲ ಅದನ್ನು ಬೇಕಾದ್ರೆ ಮಾಡ್ಬೋದು ಬಿಸ್ನೆಸ್ಸಲ್ಲಿ. ಸೊ ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ನೀವು ಎಷ್ಟೊಂದು ಬ್ರ್ಯಾಂಡ್ಗಳ ಐಡಿಯಾಸ್ ನೋಡಿ, ಬ್ರ್ಯಾಂಡ್ಗಳನ್ನ ತಗೊಳ್ಳಿ. ಅವರು ಸ್ಟಾರ್ಟ್ ಮಾಡೋದೇ ಒಂದು ಇಂಟೆನ್ಷನಿಂದ, ಅದು ಕ್ಲಿಕ್ ಆಗೋದೇ ಬೇರೆ ಇಂಟೆನ್ಷನು, ಕ್ಲಿಕ್ ಆಗೋದೇ ಬೇರೆ. ಇದು ಬೇಜಾನ್ ಬ್ರ್ಯಾಂಡ್ಗಳೈತೆ, ನೀವು ರಿಸರ್ಚ್ ಮಾಡಿ. ಅವರು ಸ್ಟಾರ್ಟ್ ಮಾಡೋದು ನಾನು ಇದಕ್ಕೋಸ್ಕರ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾರೆ. ಅದು ಬೇರೆ ಎಂತಕ್ಕೋ ಕ್ಲಿಕ್ ಆಗಿ, ಬೇರೆ ಏನೋ ಪ್ರಾಡಕ್ಟ್ ಕ್ಲಿಕ್ ಆಗಿ ಅದು ಹೈಲೈಟ್ ಆಗಿಬಿಡುತ್ತೆ. ಇದನ್ನೇ ಬಿಸ್ನೆಸ್ ಅನ್ನೋದು. ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಇಲ್ಲ. ಏನೇ ನಿಮ್ಮ ಕೈಲಿ ಸಾಧ್ಯನೋ ಅದನ್ನೆಲ್ಲ ಟ್ರೈ ಮಾಡಿ. ಸೊ ಒಂದೇ ಸತಿ 10 ಬಿಸ್ನೆಸ್ 20 ಬಿಸ್ನೆಸ್ ಅಥವಾ 5 ಬಿಸ್ನೆಸ್ಸಲ್ಲಿ ಹಾಕಬಿಡಿ. ಒಂದು ಸತಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ಅದರಲ್ಲೇ ಏನೇನಾರು ಇಂಪ್ಲಿಮೆಂಟ್ ಮಾಡ್ಕೊತ, ಏನಾರು ಚೇಂಜಸ್ ಮಾಡ್ಕೊತಾ ಹೋಗಿ. ಒಂದು ಸತಿ ನಿಮ್ಮ ಕೈ ಹಿಡಿಯುತ್ತೆ. ಕೈ ಹಿಡಿದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ. 100% ನಿಮ್ನೆಲ್ಲೋ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಬಿಸ್ನೆಸ್ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿಸ್ತೀನಿ ಗೈಸ್. ಇಫ್ ಇನ್ ಕೇಸ್ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್. ಲವ್ ಯು, ಲಾಟ್ಸ್ ಆಫ್ ಲವ್. ಟೇಕ್ ಕೇರ್ ಗೈಸ್. ಸೈನಿಂಗ್ ಆಫ್.